ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿಸ್ ಇಸ್ ಡೇ 16 ಆಫ್ ದ ಮ್ಯಾಜಿಕಲ್ ಸೀರೀಸ್. ಈ ಡೇ 16 ನಾವು ಒಂದು ಅದ್ಭುತವಾದಂತಹ ಮ್ಯಾಜಿಕ್ನ ಮತ್ತು ಮಿರಾಕಲ್ನ ನಮ್ಮ ಆರೋಗ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ದಿನ ಆಗಿರುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಅವ್ರಿಗೆ ತುಂಬ ಆರೋಗ್ಯಕರವಾಗಿರಬೇಕು, ಎನರ್ಜೆಟಿಕ್ ಆಗಿರಬೇಕು, ಜಾಯ್ಫುಲ್ನೆಸ್ಸಲ್ಲಿರಬೇಕು, ಎಕ್ಸೈಟಿಂಗ್ ಆಗಿರಬೇಕು ಮತ್ತು ಫಿಟ್ ಆಗಿರಬೇಕು ಅಂತ ಆಸೆ ಇರುತ್ತಲ್ಲ, ಅದು ನಮ್ಮೆಲ್ಲರ ಜನ್ಮ ಹಕ್ಕು ಕೂಡ ಆಗಿರುತ್ತೆ. ನಾವು ಯಾವಾಗ ಹ್ಯಾಪಿನೆಸ್, ಜಾಯ್ಫುಲ್ನೆಸ್ಸಲ್ಲಿದ್ದಾಗ ನಮ್ಮ ಹೆಲ್ತು ಕೂಡ ಅಷ್ಟೇ ಅದ್ಭುತವಾಗಿರುತ್ತಲ್ವ. ಆದರೆ ಈಗಿನ ಸಿಚುವೇಷನಲ್ಲಿ ಪ್ರತಿಯೊಬ್ಬರು ಅವರ ಹೆಲ್ತ್ ಬಗ್ಗೆ ಕಾನ್ಷಿಯಸ್ನೆಸ್ಸಲ್ಲಿ ಇರೋದಿಲ್ಲ. ಬಿಕಾಸ್ ಆಮೇಲೆ ಏನಾದರೆ ಏನೋ ನಾನು ಇವಾಗ ಚೆನ್ನಾಗಿದ್ದೀನಲ್ವ ಅನ್ನುವಂಥ ಫೀಲಿಂಗಲ್ಲಿ ಅವ್ರ ದೇಹಕ್ಕೆ ಅವರು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇರಲ್ಲ. ತುಂಬ ಜನ ಹೆಲ್ತ್ ಇಶ್ಯೂಸಿಂದ ಸಫರ್ ಮಾಡ್ತಾ ಇರ್ತಾರಲ್ಲ, ಯಾವುದೋ ಒಂದು ಬಾಡಿ ಪಾರ್ಟ್ ಅವ್ರಿಗೆ ವರ್ಕ್ ಆಗ್ತಿರ ಇರ್ಬೋದು, ಫಂಕ್ಷನಿಂಗ್ ಸರಿಯಾಗಿ ಆಗ್ತಿರನೇ ಇರ್ಬೋದು, ಇಲ್ಲಾಂದರೆ ಅವ್ರಿಗೆ ಡಿಪ್ರೆಷನ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಫಿಯರ್ ಇರ್ಬೋದು. ಇದೆಲ್ಲ ಇದ್ದಾಗ ಅವರು ಆಫ್ ಆಫ್ ದ ಹೆಲ್ತ್ನ ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಯಾವಾಗ ನೀವು ಹೆಚ್ಚು ಗ್ರ್ಯಾಟಿಟ್ಯೂಡ್ನ ನಿಮ್ಮ ಆರೋಗ್ಯಕ್ಕೆ ಹೇಳ್ತಾ ಇರ್ತೀರಲ್ವ, ಆವಾಗ ಇನ್ಸ್ಟೆಂಟಾಗಿ ನೀವು ಹೀಲಿಂಗ್ ಎನರ್ಜೀಸ್ನ ನೋಡ್ತಾ ಇರ್ತೀರಾ. ನಿಮ್ಮ ದೇಹ ಅನ್ನೋದು ಆಟೋಮೆಟಿಕ್ಕಾಗಿ ಹೀಲ್ ಆಗೋದನ್ನು ನೀವು ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ದೇಹ ಅನ್ನೋದು ಮಿರಾಕಲಸ್ ಆಗಿ ನೀವು ಆರೋಗ್ಯಕರವಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ನೀವು ಯಾವಾಗ ಪ್ರತಿಯೊಂದು ಸತಿನೂ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿದ್ದೀರೋ, ನಿಮ್ಮ ದೇಹಕ್ಕೆ ಪ್ರತಿಯೊಂದು ಆರ್ಗನ್ಗೂ ನೀವು ಥ್ಯಾಂಕ್ ಯು ಹೇಳ್ತಾ ಇರ್ತೀರೋ, ಅದು ಮಿರಾಕಲಸ್ ಆಗಿ ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾರೆ ರೋಂಡಾ ಬೈರ್ ಅವರು. ಏನು ಗ್ರ್ಯಾಟಿಟ್ಯೂಡ್ ಹೇಳ್ಬಿಟ್ರೆ ಮಿರಾಕಲ್ಸ್ ಆಗ್ಬಿಡುತ್ತಾ, ಗ್ರ್ಯಾಟಿಟ್ಯೂಡ್ ಹೇಳ್ಬಿಟ್ರೆ ನಮ್ಮ ಆರೋಗ್ಯ ಸರಿಯಾಗ್ಬಿಡುತ್ತಾ ಅಂತ ನೀವೇನಾದರೂ ಕ್ವೆಶನ್ ಮಾಡೋರಾಗಿದ್ದರೆ, ಒಂದು ಸತಿ ಸೀಕ್ರೆಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅವರ ಹೆಲ್ತಲ್ಲಿ ಅವ್ರು ಆಗಿರುವಂಥ ಚೇಂಜಸ್ನ ಎಲ್ಲವೂ ಹಾಕಿದರೆ, ಒಂದು ಸತಿ ಹೋಗಿ ನೀವು ಆ ವೆಬ್ಸೈಟಲ್ಲಿ ನೋಡಿ, ಎಷ್ಟೊಂದು ಜನರ ಅವರ ಲೈಫ್ ಅನ್ನೋದು ಅದ್ಭುತವಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಎಷ್ಟೋ ಜನರು ಎಷ್ಟೋ ದೊಡ್ಡ ಪ್ರಾಬ್ಲಮ್ಸಿಂದ ಅವರು ಹೊರಗಡೆ ಬಂದಿದ್ದಾರೆ ಬಿಕಾಸ್ ಆಫ್ ಗ್ರ್ಯಾಟಿಟ್ಯೂಡ್. ಯಾವಾಗ ನೀವು ನಿಮ್ಮ ದೇಹಕ್ಕೆ ಹೆಚ್ಚು ಕೃತಜ್ಞರಾಗಿರ್ತೀರಲ್ವ, ಹೆಚ್ಚು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ಇರ್ತೀರಲ್ಲ, ಅಲ್ಲಿ ನಿಮ್ಮ ಹೀಲಿಂಗ್ ಎನರ್ಜಿ ಅನ್ನೋದು ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಹೀಲಿಂಗ್ ಎನರ್ಜಿನ ಹೆಚ್ಚು ಜಾಗೃತೆಗೊಳಿಸ್ಕೊತೀರೋ, ಅಲ್ಲಿ ನಿಮ್ಮ ಆರೋಗ್ಯ ಅನ್ನೋದು ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ರೋಂಡಾ ಬೈರ್ ಅವರು ಎಷ್ಟೊಂದು ಸತಿ ಹೇಳಿದ್ದಾರೆ, ನಿಮ್ಮಲ್ಲಿ ಯಾರಿಗಾದರೂ ಡೌಟ್ ಇದ್ದರೆ, ಇದರಿಂದ ವರ್ಕ್ ಆಗಲ್ಲ ಅಂತ ಹೇಳಿದ್ರೆ, ಒಂದು ಸತಿ ಹೋಗಿ ಆ ಎಕ್ಸ್ಪೀರಿಯನ್ಸಸ್ ಎಲ್ಲವೂ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರಲ್ಲಿ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಿಂದ ಅವರ ಆರೋಗ್ಯನ ಚೇಂಜ್ ಮಾಡ್ಕೊಂಡಿದ್ದಾರೋ, ಒಂದು ಸತಿ ಅವರ ಎಕ್ಸ್ಪೀರಿಯನ್ಸಸ್ನ ನೀವು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮಲ್ಲಿಯೇ ಕಾನ್ಫಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೊಂದು ಚಿಕ್ಕ ಹೆಲ್ತ್ ಇಶ್ಯೂಸ್ಗೆ ನೀವು ಯಾವಾಗ ಹೆಚ್ಚು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಅಬ್ಸರ್ವ್ ಮಾಡ್ತೀರಲ್ವ, ಅಲ್ಲಿ ನಿಮ್ಮಲ್ಲಿಯೇ ಚೇಂಜಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಎಷ್ಟೋ ಕೌಂಟ್ಲೆಸ್ ಸ್ಟಡೀಸ್ ಹೇಳಿದೆ, ಯಾವಾಗ ಒಳ್ಳೆ ನ್ಯೂಟ್ರಿಷನ್ಸ್ನ ತಗೊಂಡು ಒಳ್ಳೆ ಬಾಡಿನ ಮೇಂಟೈನ್ ಮಾಡ್ತಾ ಆರೋಗ್ಯಕರವಾಗಿರುವಂತಹ ಡಯೆಟ್ನ ಫಾಲೋ ಮಾಡ್ತಾ ಹ್ಯಾಂಡ್ ಇನ್ ಹ್ಯಾಂಡಾಗಿ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ, ಅವರ ಲೈಫ್ ಸ್ಟೈಲ್ ಅನ್ನೋದು ಅದ್ಭುತವಾಗಿರುತ್ತೆ. ಅವರ ಬಾಡಿ ಮತ್ತು ಅವ್ರ ಮೈಂಡ್ ಅನ್ನೋದು ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ನಿಮ್ಮ ದೇಹದಲ್ಲಿ ನೀವು ಯಾವುದಾದ್ರೂ ಒಂದು ಸಿಕ್ನೆಸ್ ಆಗಲಿ, ಯಾವುದಾದ್ರೂ ಒಂದು ಕಂಡೀಷನ್ ಆಗಲಿ ಒಂದು ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ, ಅದಕ್ಕೆಲ್ಲವೂ ಕಾರಣ ಏನು ಗೊತ್ತಾ, ನೀವು ನಿಮ್ಮ ದೇಹಕ್ಕೆ ನೆಗೆಟಿವ್ ಫೀಲಿಂಗ್ಸ್ನ ಹೆಚ್ಚು ಹಾಕ್ತಾ ಇದ್ದೀರಾ. ಅದು ಫಿಯರ್ ಆಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ವರೀಸ್ ಆಗಿದ್ರಿ, ಯಾವುದಾದ್ರೂ ಒಂದು ಹೆಚ್ಚು ಜಾಸ್ತಿ ನೀವು ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ದೇಹಕ್ಕೆ ನೀವು ತೊಂದರೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಇದನ್ನು ನೀವು ಚೇಂಜ್ ಮಾಡ್ಕೋಬೇಕಂದ್ರೆ, ನಿಮ್ಮ ದೇಹಕ್ಕೆ ನೀವು ನೆಗೆಟಿವ್ ಫೀಲಿಂಗ್ಸ್ ಬದಲು ಒಂದು ಪಾಸಿಟಿವ್ ಫೀಲಿಂಗ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವಾಗ ಹೆಚ್ಚು ನೆಗೆಟಿವ್ ಫೀಲಿಂಗ್ಸ್ನ ಹಾಕ್ತಾ ಇದ್ದಷ್ಟು ನಿಮ್ಮ ಆರೋಗ್ಯ ಇನ್ನೂ ವರ್ಸ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇರುತ್ತಲ್ಲ. ನಿಮ್ಮ ದೇಹನ ವರ್ಸ್ಟ್ ಮಾಡೋದಕ್ಕಿಂತ ಅದನ್ನು ಬೆಟರ್ ಮಾಡ್ಕೊಳೋದು ನಮ್ಮೆಲ್ಲರ ಹಕ್ಕಾಗಿರುತ್ತೆ. ನಾವು ಬೆಟರ್ ಮಾಡ್ಕೋಬೇಕಂದ್ರೆ ಆ ನೆಗೆಟಿವ್ ಫೀಲಿಂಗ್ಸ್ನ ನೀವು ಪಾಸಿಟಿವ್ ಫೀಲಿಂಗ್ಸ್ಗೆ ಶಿಫ್ಟ್ ಮಾಡಬೇಕಾಗಿರುತ್ತೆ. ಆ ಪಾಸಿಟಿವ್ ಫೀಲಿಂಗ್ಸ್ ಅಂದರೆ ಏನು, ನೀವು ದ ಈಸಿಯೆಸ್ಟ್ ವೇ ಅಲ್ಲಿ ನೀವು ಪಾಸಿಟಿವ್ ಆಗಿ ನಿಮ್ಮ ದೇಹಕ್ಕೆ ನೀವು ಇರಬೇಕಂದ್ರೆ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ನಿಮ್ಮ ದೇಹಕ್ಕೆ ಕೃತಜ್ಞರಾಗಿರ್ತೀರಲ್ವ, ಅಲ್ಲಿ ಇನ್ಸ್ಟೆಂಟಾಗಿ ಹೀಲಿಂಗ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಜನ ಅವರ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರಲ್ವ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಹೈಟ್ ಸರಿ ಇಲ್ಲ, ನನ್ನ ವೆಯ್ಟ್ ತುಂಬ ದಪ್ಪ ಇದ್ದೀನಿ, ನಾನು ಗುಂಡಾಗಿದ್ದೀನಿ, ನನ್ನ ಕಣ್ಣು ಸರಿ ಇಲ್ಲ, ನನ್ನ ಮೂಗು ಸರಿ ಇಲ್ಲ, ನಾನು ಇನ್ನೂ ಬೆಟರ್ ಆಗಿರಬೇಕಾಗಿತ್ತು. ಈ ಥರ ಯಾವಾಗ ನೀವು ಹೇಳ್ತಾ ಇರ್ತೀರಲ್ವ, ಅಲ್ಲಿ ನೀವು ನಿಮ್ಮ ದೇಹಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಲೇ ಅರ್ಥ. ಈ ಲಾ ಆಫ್ ಅಟ್ರಾಕ್ಷನಲ್ಲಿ ಏನು ಹೇಳುತ್ತೆ, ಯಾವಾಗ ನೀವು ನಿಮ್ಮ ದೇಹಕ್ಕೆ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತೀರೋ, ಇನ್ನಷ್ಟು ಹೆಚ್ಚು ಕಂಪ್ಲೇಂಟ್ಸ್ ಮಾಡುವಂಥ ಸಿಚುವೇಷನ್ಸ್ ಆ ದೇಹಕ್ಕೆ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಸೊ ನಿಮ್ಗೆ ಏನೆಲ್ಲ ಇದೆಯೋ ಅದಕ್ಕೆ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ತುಂಬ ಅದ್ಭುತವಾಗಿರೋದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ, ನನ್ನ ವಾಯ್ಸ್ ತುಂಬ ಅದ್ಭುತವಾಗಿದೆ, ನನ್ನ ಕಣ್ಣು ತುಂಬ ಚೆನ್ನಾಗಿದೆ, ಶಾರ್ಪ್ ಆಗಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ತುಂಬ ಚೆನ್ನಾಗಿ ನೋಡೋದಕ್ಕೆ ಸುಂದರವಾಗಿದ್ದೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಯಾವುದೇ ಒಂದು ವ್ಯಕ್ತಿಗಾಗಿರಲಿ ಅವರ ದೇಹದ ಬಗ್ಗೆ, ಅವರ ಬಾಡಿ ಬಗ್ಗೆ, ಅವ್ರ ಮೈಂಡ್ ಬಗ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇಲ್ಲ ಅಂದರೆ, ಅವ್ರು ಇರೋದನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ಅದೇ ಒಬ್ಬ ವ್ಯಕ್ತಿ ತುಂಬ ಗ್ರೇಟ್ಫುಲ್ನೆಸ್ನ ಅವ್ರ ದೇಹಕ್ಕಾಗಲಿ ಅವ್ರ ಮನಸ್ಸಿಗಾಗಲಿ ತುಂಬ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ಇನ್ನಷ್ಟು ಹ್ಯಾಪಿಯಾಗಿರುವಂಥ ಎಲ್ಲ ಪಾಸಿಬಿಲಿಟೀಸ್ ಅವ್ರಿಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ವಿಡಿಯೋ ನೋಡ್ತಾ ಇರೋರು, ನೀವು ಈಗಿನ ಟೈಮಲ್ಲಿ ಸಿಕ್ ಆಗಿರ್ಬೋದು, ಪೇನ್ಫುಲ್ ಆಗಿರ್ಬೋದು, ನಿಮ್ಮ ಆರೋಗ್ಯಕ್ಕೆ ತುಂಬ ವರ್ಸ್ಟ್ ಆಗಿರ್ಬೋದು. ಬಟ್ ಈ ವಿಡಿಯೋ ನೀವೇನಾದರೂ ಇವಾಗ ನೋಡ್ತಾ ಇರೋರಾಗಿದ್ದರೆ, ನೀವು ಆರೋಗ್ಯದಲ್ಲಿ ಒಂದು ಬಿಗ್ಗೆಸ್ಟ್ ಗಿಫ್ಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಲೇ ಅರ್ಥ.
ಬಿಕಾಸ್ ನಾನು ಇವಾಗ ಹೇಳುವಂತಹ ಪ್ರಾಕ್ಟೀಸ್ನ ನೀವು ಮಾಡಿದ್ದೀರಾ ಅಂದರೆ ನೀವು ಎಷ್ಟೇ ಸಿಕ್ಕಾಗಿರ್ಬೋದು, ಎಷ್ಟೇ ನೋವಿಂದ ಇರ್ಬೋದು ಈ ಟೈಮಲ್ಲಿ, ಬಟ್ ನೀವು ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಇವಾಗ ಮನಸ್ಸು ಇಲ್ದಿರೇ ಇರ್ಬೋದು ಗ್ರ್ಯಾಟಿಟ್ಯೂಡ್, ನಾನು ಇಷ್ಟೊಂದು ಪೇನಲ್ಲಿದ್ದೀನಿ, ನಾನು ಹೇಗೆ ನನ್ನ ಆರೋಗ್ಯಕ್ಕೆ ಥ್ಯಾಂಕ್ ಯು ಹೇಳೋದು ಅಂತ ನಿಮಗೆ ಡೌಟ್ ಆಗಿರ್ಬೋದು, ಇಲ್ಲಾಂದರೆ ನಿಮಗೆ ವೀಕ್ ಆಗಿರ್ಬೋದು ಅಲ್ವಾ, ನಿಮ್ಮ ಮೈಂಡ್ಸೆಟ್ ಅದಕ್ಕೆ ಅಡ್ಜಸ್ಟ್ ಆಗ್ದಿರಬಹುದು. ಬಟ್ ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ನ ನೀವು ಪ್ರಾಕ್ಟೀಸ್ ಮಾಡಿ, ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ್ಯಾವೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಲ್ವಾ, ನಿಮ್ಮ ಫಂಕ್ಷನ್, ನಿಮ್ಮ ಬಾಡಿಯಲ್ಲಿರುವಂಥ ಆರ್ಗನ್ಸ್ ಯಾವ್ಯಾವೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಲ್ವಾ, ಅಂತಹ ಆರ್ಗನ್ಸ್ಗೆ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಮತ್ತು ಮಿರಾಕಲ್ಸ್ನ ಆರೋಗ್ಯದಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ವಿಡಿಯೋ ನಿಮ್ಮ ಹತ್ರ ಬಂದು ಸೇರ್ತಾ ಇದೆ ಅಂದರೆ ಇಟ್ ಈಸ್ ನಾಟ್ ಒಂದು ಕೋ ಇನ್ಸಿಡೆನ್ಸ್ ಅಲ್ಲ, ಇದೊಂದು ಅಲೈನ್ಮೆಂಟ್ ಅಂತ ಹೇಳ್ತಾರೆ. ಹೆಚ್ಚು ನೀವು ಪೇನ್ಫುಲ್ ಆಗಿದ್ದಾಗ, ಹೆಚ್ಚು ನೀವು ನೋವಲ್ಲಿದ್ದಾಗ, ನಿಮಗೇನೋ ಒಂದು ಇಶ್ಯೂ ಇದ್ದಾಗ ನೀವು ಈ ಸಿಂಪಲ್ ಥಿಂಗ್ನ ಪ್ರಾಕ್ಟೀಸ್ ಮಾಡಿ ಅಂತ ಯೂನಿವರ್ಸ್ ನಿಮಗೊಂದು ಸೈನ್ ಕೊಡ್ತಾ ಇದೆ. ಇದನ್ನು ನೀವು ಖಂಡಿತವಾಗ್ಲೂ ಮಾಡಿ ನೀವು ಮಿರಾಕಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನಿಮ್ಮ ಆರೋಗ್ಯದಲ್ಲಿ ಅಂತ ಹೇಳ್ತೀನಿ. ಇಲ್ಲಿ 3 ಸ್ಟೆಪ್ಸ್ ಇದೆ. ನೀವು ಈ ಮ್ಯಾಜಿಕಲ್ ಹೆಲ್ತ್ನ ನೀವು ಪಡ್ಕೋಬೇಕಂದ್ರೆ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 3 ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ ನೀವು ಅಮೇಝಿಂಗ್ ಆಗಿರುವಂತಹ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸ್ಟೆಪ್ 1ಅಲ್ಲಿ ನೀವೇನು ಮಾಡ್ತೀರಾ ಅಂದರೆ, ನೀವು ಪಾಸ್ಟಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ, ಅಡಲ್ಟ್ ವಯಸ್ಸಲ್ಲಿದ್ದಾಗ, ಅಂದರೆ ಯಂಗ್ ಏಜಲ್ಲಿದ್ದಾಗ ನೀವು ಹೇಗೆ ಆರೋಗ್ಯಕರವಾಗಿದ್ರಲ್ವ ಅದನ್ನು ಒಂದು ಸತಿ ವಿಜುವಲೈಸ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವುದಕ್ಕೆ ಹೆಚ್ಚು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯೋ ಅದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಎಷ್ಟು ಜಾಯ್ಫುಲ್ಲಾಗಿ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ನ ನೋಡಿರ್ತಾರಲ್ವ ಅಂತಹ 3 ವಿಷಯಕ್ಕೆ ನೀವು ಇವತ್ತು ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪಾಸ್ಟಲ್ಲಿ ನಿಮ್ಮ ಆರೋಗ್ಯದಲ್ಲಿ ನೀವು ಜಾಯ್ಫುಲ್ನೆಸ್ನ ಫೀಲ್ ಮಾಡಿದಿರಲ್ಲ, ಆಟಾಡಿರೋದಾಗಿರಲಿ, ನೀವು ಎಂಜಾಯ್ ಮಾಡಿರೋದಾಗಿರಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ರೈಡ್ ಹೋಗಿರೋದಾಗಿರಲಿ, ನೀವು ಎಷ್ಟು ಎಕ್ಸಸೈಸ್ ಮಾಡಿರ್ತೀರಲ್ಲ ಅದಾಗಿರ್ಬೋದು, ವಾಕಿಂಗ್ ಮಾಡಿರೋದಾಗಿರ್ಬೋದು, ತುಂಬಾ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಲ್ಲ ಅಂತ ಯಾವುದಾದ್ರೂ 3 ಥಿಂಗ್ಸ್ ಅದ್ಭುತವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ 3 ವಿಷಯಗಳಿಗೆ ನೀವು ಇವತ್ತು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಆ ಆರೋಗ್ಯಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಟೆಕ್ನಿಕ್ ಆಗಿರುತ್ತೆ. ಈ ಹೆಲ್ತ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಒಂದು ಸತಿ ಹೋಗಿ ಆ ಹೆಲ್ತ್ಗೆ, ನೀವು ಪಾಸ್ಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಹೆಲ್ತ್ಗೆ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಆ 3 ಔಟ್ ಆಫ್ ದ ವರ್ಲ್ಡ್ ವಿಚಾರಗಳಿಗೆ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಸ್ಟೆಪ್ 2 ಅಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅಂದರೆ, ಈಗಿನ ಹೆಲ್ತ್ಗೆ ನೀವು ಪ್ರೆಸೆಂಟಲ್ಲಿ ಇರುವಂಥ ಹೆಲ್ತ್ಗೆ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಬೇಕಾಗಿರುತ್ತೆ. ನೀವು ಯಾವ ಆರೋಗ್ಯನ ನೀವು ರಿಸೀವ್ ಮಾಡ್ಕೋಬೇಕಾಗಿದ್ದೀರೋ ಅಂಥ ಆರೋಗ್ಯಕ್ಕೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಅಂದರೆ ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಆರ್ಗನ್ಗೆ, ಪ್ರತಿಯೊಂದು ಸೆಲ್ಗೂ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವ 5 ಆರ್ಗನ್ಸ್ ಒಳ್ಳೆಯದಾಗಿ ಫಂಕ್ಷನ್ ಮಾಡ್ತಾ ಇದ್ದಾರೆ ನಿಮ್ಮ ದೇಹದಲ್ಲಿ ಅದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಎಷ್ಟು ಗ್ರೇಟ್ಫುಲ್, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನಿಮ್ಮ ದೇಹದಲ್ಲಿ ಯಾವ್ಯಾವೆಲ್ಲ ಆರ್ಗನ್ಸ್ ನನಗೆ ತುಂಬ ವರ್ಕ್ ಆಗ್ತಾ ಇದೆ ಅಂತ. ಯಾವಾಗ ನೀವು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಗ ನಿಮ್ಮ ಎನರ್ಜಿಯಲ್ಲಿ ಏನಾಗುತ್ತೆ, ನನ್ನಲ್ಲಿ ಈ ಥರ ಪಾರ್ಟ್ಸ್ ಎಲ್ಲ ತುಂಬ ಆರೋಗ್ಯಕರವಾಗಿರೋದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಿದಾಗ ನಿಮ್ಮ ಎನರ್ಜಿ ಗ್ರ್ಯಾಟಿಟ್ಯೂಡ್ ಕಡೆ ಹೋದಾಗ ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸ್ಟೆಪ್ 3ಅಲ್ಲಿ ನೀವು ಯಾವ ಥರದ ಆರೋಗ್ಯನ ನೀವು ಪಡ್ಕೋಬೇಕು ಅಂತ ಇದ್ದೀರಲ್ವ, ಫ್ಯೂಚರಲ್ಲಿ ನೀವು ಹೇಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂತ ಇದ್ದೀರಲ್ವ, ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ ಸೆಲ್ಫಲ್ಲಿ ನೀವು ಹೆಲ್ತಿಯಾಗಿ ಹೇಗಿರಬೇಕು, ಯಾವೆಲ್ಲ ನಿಮಗೆ ಇಂಪ್ರೂವ್ಮೆಂಟಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಐಸೈಟ್ ಇದೆ ಅಂದರೆ ನೀವು ನಿಮ್ಮ ವಿಷನ್ ಅನ್ನೋದು ಅದ್ಭುತವಾಗಿರೋ ಥರ ವಿಜುವಲೈಸ್ ಮಾಡಿಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ನಿಮಗೆ ಯಾರಿಗಾದ್ರೂ ಕಿವಿ ಕೇಳಿಸ್ತಾ ಇರಲ್ಲ ಅಂತ ಅಂದ್ಕೊಳ್ಳೋಣ, ಅವರು ತುಂಬ ಚೆನ್ನಾಗಿ ಕಿವಿ ಕೇಳಿಸೋ ಥರ ವಿಜುವಲೈಸ್ ಮಾಡಿಕೊಂಡು ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದು. ಇವಾಗ ಇಲ್ಲಾಂದರೆ ನೀವು ತುಂಬ ಸಿಕ್ನೆಸ್ಸಲ್ಲಿದ್ದೀರಾ, ಯಾವುದೋ ಒಂದು ಡಯಾಗ್ನೋಸಿಸ್ ನಿಮಗೆ ಆಗಿದೆ ಅಂತ ಅಂದ್ಕೊಳ್ಳಿ, ನೀವು ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲವೂ ಸರ್ಚ್ ಮಾಡೋ ಬದಲು ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದು. ಯಾವಾಗ ನೀವು ಹೆಚ್ಚು ರಿಸರ್ಚ್ ಮಾಡೋಕ್ಕೆ ಹೋಗ್ತಿರೋ ನಿಮ್ಮ ಎಲ್ಲ ಎನರ್ಜಿ ಅನ್ನೋದು ನೆಗೆಟಿವಿಟಿ ಕಡೆ ಹೋಗ್ತಾ ಇದೆ ಅಂತಲೇ. ಅದ್ರ ಮೇಲೆ ಭಯ ಆಗಿರಲಿ, ಕೋಪ ಆಗಿರಲಿ, ಇಲ್ಲಾಂದರೆ ನನಗೆ ಈ ಥರ ಬಂದಿದೆಯಾ ಅನ್ನುವಂಥ ಫೀಲಿಂಗ್ಗೆ ನಾವು ಹೋಗೋಬದಲು ನೀವು ಇರುವಂತಹ ಪ್ರಾಬ್ಲಮ್ಗೆ ಥ್ಯಾಂಕ್ ಯು ಹೇಳ್ತಾ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಆ ಆರೋಗ್ಯ ಎಲ್ಲವೂ ತುಂಬ ಚೆನ್ನಾಗಿ ಸುಧಾರಣೆ ಆಗಿ ನೀವು ತುಂಬ ಪವರ್ಫುಲ್ ಆಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿಕೊಂಡು ಫ್ಯೂಚರಲ್ಲಿ ನೀವು ಅದ್ಭುತವಾಗಿ ಇರೋ ಥರ ವಿಜುವಲೈಸ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವಾಗ ನಿಮ್ಮ ಎನರ್ಜಿ ಎಲ್ಲವೂ ರಿಸರ್ಚ್ ಕಡೆ ಮಾಡ್ತಾ ಇರ್ತೀವಿ, ಇದರಿಂದ ಈ ಥರ ಆಗುತ್ತೆ, ಅದರಿಂದ ಆ ಥರ ಆಗುತ್ತೆ, ಇದರಿಂದ ಏನೋ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಭಯ ಅನ್ನೋದು ನಿಮ್ಮನ್ನು ಒಂದು ನೆಗೆಟಿವ್ ಫೀಲಿಂಗ್ಸ್ಗೆ ಶಿಫ್ಟ್ ಮಾಡ್ತಾ ಇರುತ್ತೆ. ಯಾವಾಗ ನೀವು ನೆಗೆಟಿವ್ ಫೀಲಿಂಗ್ಸಲ್ಲಿದ್ದಾಗ ಇನ್ನಷ್ಟು ಅಂತಹ ವಿಚಾರಗಳನ್ನ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಸ್ಟಾಪ್ ಮಾಡ್ತಾ ನೀವು ಯಾವುದೇ ಥರದ ಪ್ರಾಬ್ಲಮಲ್ಲಿದ್ರೇನೋ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ದೇಹಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ ನೀವು ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೀವು ಒಂದು ಸತಿ ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿ, ನೀವು ತುಂಬ ಆರೋಗ್ಯಕರವಾಗಿರೋ ಥರ, ನೀವು ತುಂಬ ಹೆಲ್ತಿ ಆಗಿರೋ ಥರ, ಪವರ್ಫುಲ್ ಆಗಿರೋ ಥರ, ಜಾಯ್ಫುಲ್ ಆಗಿರೋ ಥರ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ಇವೆಲ್ಲವೂ ವಿಜುವಲೈಸ್ ಮಾಡಿಕೊಂಡು ನೀವು ಪ್ರತಿದಿನ ಅದನ್ನು ನಿಮ್ಮ ಕಣ್ಮುಂದೆ ಇಮ್ಯಾಜಿನೇಷನಲ್ಲಿ ನೋಡ್ತಾ ಇದ್ದಾಗ ನಿಮ್ಮ ಔಟರ್ ರಿಯಾಲಿಟಿಯಲ್ಲಿ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬ್ಲೆಸ್ಸಿಂಗ್ಸ್ನ ಪ್ರತಿದಿನ ಕೌಂಟ್ ಮಾಡ್ಕೊತಾ ಇರಿ. ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿ. ರಾತ್ರಿ ಮಲ್ಗೋಕ್ಕೂ ಮುಂಚೆ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನೀವು ಈ ಸಿಂಪಲ್ ಪ್ರಾಕ್ಟೀಸ್ನ ಪ್ರತಿದಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಆರೋಗ್ಯದಲ್ಲಿ ಅಮೇಝಿಂಗ್ ಆಗಿರುವಂಥ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ನ ನೀವು ನೋಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನಾದರೂ
ಗ್ರ್ಯಾಟಿಟ್ಯೂಡಿಂದ ಇದೆಲ್ಲವೂ ಸಾಧ್ಯನಾ ಅಂತ ನೀವು ಕೇಳಿದ್ರೆ ಒಂದು ಸತಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಯಾವಾಗ ನೀವು ಥ್ಯಾಂಕ್ ಯು ಅನ್ನೋದು ಹಾರ್ಟ್ಫುಲ್ಲಾಗಿ ಹೇಳ್ತಾ ಇರ್ತೀರಲ್ವ ನಿಮ್ಮ ಆರೋಗ್ಯಕ್ಕೆ, ಆವಾಗ ನೀವು ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ತುಂಬ ಎಕ್ಸೈಟೆಡ್ ಆಗಿರೋ ಥರ, ತುಂಬ ಜಾಯ್ಫುಲ್ ಆಗಿರೋ ಥರ, ಯಾವಾಗಲೂ ಖುಷಿಯಲ್ಲಿರೋ ಥರ, ಇಲ್ಲಾಂದರೆ ನಿಮ್ಮಲ್ಲಿ ಎಲ್ಲವೂ ಪ್ರಾಪರಾಗಿ ಅಲೈನ್ ಆಗೋ ಥರ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.